ಒಮ್ಮೆ ಏನಾಗುತ್ತೆ, ರುದ್ರದೇವರು ಪಾರ್ವತಿಯ ಜೊತೆಗೆ ಇನ್ನೂ ದೀರ್ಘವಾದ ತಪಸ್ಸನ್ನು ಮಾಡಬೇಕು ಅಂತ ಹಿಮಾಲಯದ ಎತ್ತರದ ಪ್ರದೇಶಕ್ಕೆ ಹೊರಟು ಹೋಗ್ತಾರಂತೆ. ಅಲ್ಲಿಯ ತನಕ ಏನಾಗಿರುತ್ತೆ ಅಂದರೆ, ಎಲ್ಲ ದೇವತೆಗಳ ಸೇನಾಪತಿಯಾದ ಕಾರ್ಯವನ್ನು ರುದ್ರದೇವರು ವಹಿಸಿಕೊಂಡಿರ್ತಾರೆ. ರುದ್ರದೇವರು ಎಲ್ಲ ದೇವತೆಗಳ ಮುಂದಾಳುಗಳಾಗಿ, ಅಸುರರೇನಾದರೂ ಆಕ್ರಮಣಕ್ಕೆ ಅಂತ ಬಂದಾಗ ತಾವೇ ಸೇನಾಪತಿಗಳಾಗಿ ಮುಂದೆ ನಿಂತು ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಯಾವಾಗ ರುದ್ರದೇವರೇ ತಪಸ್ಸಿಗೆ ಅಂತ ಹಿಮಾಲಯಕ್ಕೆ ಹೊರಟು ಬಿಟ್ಟರೋ ದೇವತೆಗಳಿಗೆ ಚಿಂತೆ ಆಗುತ್ತೆ, ಏನು ಮಾಡೋದೀಗ ಅಂತ. ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಏನು ಚಿಂತೆ ಮಾಡಬೇಡಿ, ಆ ರುದ್ರದೇವರ ದೇಹದಿಂದ ಬಂದ ತೇಜಸ್ಸೇನಿದೆ ಅದು ಅಗ್ನಿಯಲ್ಲಿ ಇದೆ ಅಲ್ವಾ, ಅಗ್ನಿಯ ಬಳಿ ಪ್ರಾರ್ಥನೆ ಮಾಡಿ ಆ ತೇಜಸ್ಸನ್ನು ಗಂಗೆ ಧಾರಣೆ ಮಾಡಬೇಕು. ಆಗ ಗಂಗೆ ಮೂಲಕ ಒಬ್ಬ ಅದ್ಭುತ ವ್ಯಕ್ತಿಯ ಸೃಷ್ಟಿಯಾಗುತ್ತೆ, ಅವನೇ ಮುಂದೆ ನಿಮ್ಮ ಸೇನಾಪತಿ ಆಗ್ತಾನೆ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳಿ ಕಳಿಸ್ತಾರೆ. ಆಯಿತು ಅಂತ ದೇವತೆಗಳು ಬಂದು ಅಗ್ನಿಯ ಬಳಿ ಪ್ರಾರ್ಥನೆ ಮಾಡುತ್ತಾರೆ. ಅಗ್ನಿಯ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಆಯಿತು ಅಂತ ಅಗ್ನಿ ತನ್ನಲ್ಲಿ ಇದ್ದಂತಹ ಆ ರುದ್ರದೇವರ ಪವಿತ್ರವಾದಂತಹ ತೇಜಸ್ಸನ್ನು ಗಂಗೆಗೆ ನೀಡ್ತಾನಂತೆ. ಆದರೆ ಗಂಗೆಗೂ ಕೂಡ ಅದನ್ನು ಧಾರಣೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಧಾರಣೆ ಮಾಡಲಿಕ್ಕಾಗದೆ ಆ ತೇಜಸ್ಸಿನ ಒಂದು ಪ್ರಖರತೆಯಿಂದ ಅವಳದನ್ನು ಕೈ ಚೆಲ್ಲಿ ಬಿಡ್ತಾಳೆ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗದೆ. ಅವಳ ಕೈಯಿಂದ ಜಾರಿ ಬಿದ್ದಿದ್ದರಿಂದ ಆ ನೆಲದಲ್ಲೇ ಸ್ಕಂದನ ಉತ್ಪತ್ತಿ ಆಗುತ್ತೆ. ಸ್ಕಂದ ಅಂತ ಅಂದರೆ ಸ್ಕಂದತ್ವಾತ್, ಆ ಕೈಯಿಂದ ಜಾರಿ ಕೆಳಗಡೆ ಬಿದ್ದಿದ್ದರಿಂದ ಅವನಿಗೆ ಸ್ಕಂದ ಅಂತ ಹೆಸರು ಬಂತು ಅಂತ. ಹಾಗಾಗಿ ಅವನು ಅಯೋನಿಜ, ಸ್ಕಂದ. ಯಾರೋ ತಾಯಿಯ ಗರ್ಭದಿಂದ ಹುಟ್ಟಿದಂತೆ ಅಲ್ಲ ಅವನು ಸೃಷ್ಟಿಯಾದದ್ದು. ಆ ರುದ್ರದೇವರ ತೇಜಸ್ಸಿನಿಂದ, ಭೂಮಿಯಿಂದ ಅವನು ಸೃಷ್ಟನಾದಂತಹವನು. ಹೀಗೆ ಸ್ಕಂದನ ಉತ್ಪತ್ತಿ ಆಗುವಂತಹ ಸಂದರ್ಭದಲ್ಲಿ ಆ ರುದ್ರದೇವರ ಉಳಿದ ಏನು ತೇಜಸ್ಸಿತ್ತು ಅದರಿಂದ ಎಲ್ಲ ಲೋಹಗಳ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ತಾಮ್ರ, ಬೆಳ್ಳಿ, ಬಂಗಾರ ಎಲ್ಲ ಲೋಹಗಳು ಕೂಡ ಆ ರುದ್ರದೇವರ ತೇಜಸ್ಸಿನಿಂದ ಸೃಷ್ಟವಾಗ್ತಾ ಇದೆ. ಆ ಹಿಮಾಲಯದಲ್ಲಿ ರುದ್ರದೇವರ ತೇಜಸ್ಸು ಎಲ್ಲೆಲ್ಲಿ ಬಿತ್ತೋ ಅಲ್ಲೆಲ್ಲ ಬಂಗಾರದ ಪರ್ವತ ಆಯ್ತಂತೆ. ಆ ಹುಲ್ಲು ಏನು ಹುಲ್ಲಿತ್ತು ಆ ಹುಲ್ಲೆಲ್ಲ ಬಂಗಾರದ ಹುಲ್ಲಾಗೋಯ್ತಂತೆ. ಹಾಗಾಗಿ ಅದಕ್ಕೆ ಶರವಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಸುಬ್ರಹ್ಮಣ್ಯನಿಗೆ ಶರವಣ ಅಂತ ಕರೀತಾರೆ. ಯಾಕೆಂದರೆ ಶರ ಅಂದರೆ ಹುಲ್ಲು, ಹುಲ್ಲಿನ ವನದಲ್ಲಿ ಹುಟ್ಟಿದವನು, ಹಾಗಾಗಿ ಅವನು ಶರವಣ ಅಂತ. ಹಾಗೆ ಯಾವಾಗ ತಾಯಿಯ ಗರ್ಭದಲ್ಲಿ ಹುಟ್ಟಲಿಲ್ಲ, ಭೂಮಿಯಲ್ಲಿಯೇ ಸ್ಕಂದನ ಸುಬ್ರಹ್ಮಣ್ಯನ ಜನನ ಆಗಿದೆ, ಅವನಿಗೆ ಹುಟ್ಟಿದಾಗ ಹಾಗಾದರೆ ಹಾಲನ್ನು ಕುಡಿಸೋದು ಯಾರು ಅಂತ ದೇವತೆಗಳಿಗೆ ಚಿಂತೆ ಆಗಿ ಕೃತ್ತಿಕೆಯರು ಅಂತ 6 ಜನ, ಆ 6 ಜನ ಕೃತ್ತಿಕಾದೇವಿಯರ ಬಳಿ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆಗ 6 ಜನ ಕೃತ್ತಿಕೆಯರು ಕೂಡ ಪ್ರೀತಿಯಿಂದ ಆ ಸ್ಕಂದನಿಗೆ ಎದೆ ಹಾಲನ್ನು ಕುಡಿಸಿ ಬೆಳೆಸ್ತಾರೆ. ಹಾಗಾಗಿ ಅವನಿಗೆ ಕಾರ್ತಿಕೇಯ ಅನ್ನುವ ಹೆಸರು ಬಂತು ಅನ್ನುವ ಸಂಗತಿಯನ್ನು ತಿಳಿಸ್ತಾರೆ. ಹೀಗೆ ಸ್ಕಂದನ ಒಂದು ಉತ್ಪತ್ತಿಯ ಮುಖವನ್ನು, ಒಂದು ಮಹತ್ವವನ್ನು ತಿಳಿಸಿ ಮುಂದೆ ಆ ಗಂಗೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಇದು ಪಾರ್ವತಿಗೆ ಸಂಬಂಧಪಟ್ಟಂತಹ ಕಥೆ ಇಷ್ಟು. ಇನ್ನು ಗಂಗೆಯ ಮಹತ್ವ ಏನು? ದೇವತೆಗಳು ಗಂಗೆಯನ್ನು ದೇವಲೋಕಕ್ಕೆ ಕೊಂಡೊಯ್ದರು. ಹಾಗಾದರೆ ಇವತ್ತು ಭೂಮಿಯಲ್ಲಿ ನಮಗೆ ಗಂಗೆ ಸಿಗ್ತಾ ಇದ್ದಾಳಲ್ಲ, ಭೂಮಿಗೆ ಗಂಗೆ ಬಂದದ್ದು ಹೇಗೆ ಅಂತ ರಾಮ ವಿಶ್ವಾಮಿತ್ರರಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ರಾಮ, ನಿನ್ನ ವಂಶದಲ್ಲಿಯೇ ಹಿಂದೆ ಅನೇಕ ರಾಜರು ಬಂದಿದ್ದರು. ಅದರಲ್ಲಿ ಪ್ರಸಿದ್ಧನಾದಂತಹ ರಾಜ ಸಗರ, ಅವನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದ. ಸಂಕಲ್ಪವನ್ನು ಮಾಡಿದಾಗ ಅವನಿಗೆ 60,000 ಜನ ಮಕ್ಕಳಿದ್ರಂತೆ. ಆ 60,000 ಜನ ಮಕ್ಕಳು ಅವನಿಗೆ ಹೇಗೆ ಹುಟ್ಟಿದ್ರು, ಅದೊಂದು ರೋಚಕವಾದ ಕತೆ ಅಂತ ಹೇಳ್ತಾರೆ ವಿಶ್ವಾಮಿತ್ರರು. ಯಾಕೆ ಅಂದರೆ ಆ ಸಗರನಿಗೆ 2 ಪತ್ನಿಯರು ಇರ್ತಾರೆ, ಒಂದು ಸುಮತಿ ಮತ್ತು ಕೇಶಿನಿ ಅಂತ. ಸಗರ ರಾಜ ಏನು ಮಾಡ್ತಾನೆ, ಒಳ್ಳೆ ಮಕ್ಕಳನ್ನು ಪಡಿಬೇಕು ಅಂತ ಅಂದರೆ ತಪಸ್ಸನ್ನು ಮಾಡಬೇಕು ಅಂತ ಭೃಗು ಪ್ರಸ್ರವಣಕ್ಕೆ ಹೋಗ್ತಾನೆ. ಅಂದರೆ ಭೃಗು ಋಷಿಗಳ ತಪೋಭೂಮಿ ಅದು. ಅಲ್ಲಿ ಭೃಗು ಋಷಿಗಳನ್ನು ಕುರಿತು ಭಕ್ತಿಯಿಂದ ಸಗರ ತನ್ನ ಪತ್ನಿಯರ ಜೊತೆಗೆ ತಪಸ್ಸನ್ನು ಮಾಡಿದಾಗ ಅವನ ತಪಸ್ಸಿನಿಂದ ಭೃಗು ಋಷಿಗಳಿಗೆ ತುಂಬ ಸಂತೋಷ ಆಗುತ್ತಂತೆ.
ಸಂತೋಷ ಆಗಿ ಏನು ಬರಬೇಕು ಅಂತ ಕೇಳಿದಾಗ ಸಗರ ಹೇಳ್ತಾನೆ, ಮುಂದೆ ವಂಶವನ್ನು ಮುಂದುವರಿಸಲಿಕ್ಕೆ, ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಒಳ್ಳೆ ಸಂತಾನ ಬೇಕು ಅಂತ ಸಗರ ಪ್ರಾರ್ಥನೆಯನ್ನು ಮಾಡಿದಾಗ ಋಷಿಗಳು ಹೇಳಿದ್ರಂತೆ, ನೋಡು, ನಿನ್ನ ಇಬ್ಬರು ಪತ್ನಿಯರಿಗೂ ಕೂಡ ಮಕ್ಕಳಾಗ್ತಾರೆ, ಒಬ್ಬರಲ್ಲಿ 60,000 ಜನ ಪರಾಕ್ರಮಿಗಳಾದಂತಹ ಮಕ್ಕಳು ಹುಟ್ಟುತ್ತಾರೆ, ಇನ್ನೊಬ್ಬಳಲ್ಲಿ ಒಬ್ಬನೇ ಒಬ್ಬ ಮಗ ಹುಟ್ಟುತ್ತಾನೆ, ಯಾರಿಗೆ ಯಾವುದು ಬೇಕು ಅದನ್ನು ಆರಿಸಿಕೊಳ್ಳಿ ಅಂತ ಋಷಿಗಳು ಹೇಳ್ತಾರಂತೆ. ಆಗ ಅದರಲ್ಲಿ ಕೇಶಿನಿ ಇದ್ದವಳು ನನಗೆ ಒಬ್ಬ ಮಗ ಸಾಕು ಅಂತ ಹೇಳ್ತಾಳೆ. ಸುಮತಿ ತನಗೆ 60,000 ಜನ ಮಕ್ಕಳು ಬೇಕು ಅಂತ ಹೇಳ್ತಾರೆ. ಹಾಗೆ ಆ ಕೇಶಿನಿ ಒಬ್ಬ ಮಗನನ್ನು ಪಡಿತಾಳಂತೆ, ಅವನ ಹೆಸರು ಅಸಮಂಜಸ ಅಂತ. ಈ ಸುಮತಿ ಏನಿದ್ದಾಳೆ ಅವಳು ಒಂದು ದೊಡ್ಡ ಕುಂಬಳಕಾಯಿಯ ಆಕಾರದ ಒಂದು ಗರ್ಭದ ಚೀಲವನ್ನೇ ಅವಳು ಪ್ರಸವಿಸ್ತಾಳಂತೆ. ದೊಡ್ಡ ಕುಂಬಳಕಾಯಿಯಂತೆ ಆಕಾರದ ಒಂದು ಗರ್ಭದ ಚೀಲ ಅದು. ಅವಳಿಗೆ ಗಾಬರಿ ಆಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಒಂದು ಅದ್ಭುತವಾದ ಘಟನೆ ನಡೀತು ಅಂತ ಹೇಳ್ತಾರೆ. ಇವತ್ತು ನಾವು ವಿಜ್ಞಾನ ಮುಂದುವರೆದಂತಹ ಕಾಲದಲ್ಲಿ ನೋಡ್ತೀವಿ, ಪ್ರೀಮೆಚೂರ್ಡ್ ಆದಾಗ ತುಂಬ ಬೇಗ ಯಾವ ಕಾಲಕ್ಕೆ ಹುಟ್ಟಬೇಕೋ ಅದಕ್ಕಿಂತ ಬೇಗ ಮಕ್ಕಳು ಹುಟ್ಟಿದಾಗ ಏನೇನು ಕಷ್ಟಗಳಾಗುತ್ತೆ, ಎಷ್ಟೆಷ್ಟು ವೈದ್ಯರು ಕಷ್ಟಪಡ್ತಾರೆ, ಎಷ್ಟೆಲ್ಲ ಒದ್ದಾಡ್ತಾರೆ, ಆದರೂ ಕೊನೆಗೆ ಆ ಮಕ್ಕಳು ಉಳಿಯೋದಿಲ್ಲ ಅಂತೆಲ್ಲ ನಾವು ನೋಡ್ತೀವಿ. ಆದರೆ ರಾಮಾಯಣದ ಕಾಲದಲ್ಲೇ, ಅಂದರೆ ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಎಷ್ಟು ಅದ್ಭುತವಾದಂತಹ ವಿಜ್ಞಾನ ಋಷಿಗಳಿಗೆ ಗೊತ್ತಿತ್ತು ಅಂತ ಅಂದರೆ, ಘೃತಪೂರ್ಣೇಶು ಕುಂಭೇಶು ಧಾತ್ರ್ಯಾಹ ತಾನ್ ಸಮವರ್ಧಯನ್ ಕಾಲೇನ ಮಹತಾ ಸರ್ವೇ ಯೌವನಂ ಪ್ರತಿಪೇದಿರೆ ಅಂತ ಹೇಳ್ತಾರೆ. 60,000 ಹೋಳುಗಳನ್ನು ಮಾಡಿದ್ರಂತೆ, ತುಂಡುಗಳು. ಆ ಒಂದು ಕುಂಬಳಕಾಯಿ ಆಕಾರದ ಗರ್ಭವನ್ನು 60,000 ತುಂಡು ಮಾಡಿ 60,000 ತುಪ್ಪದ ಗಡಿಗೆಗಳನ್ನು ಸಿದ್ಧ ಮಾಡಿದ್ರಂತೆ. ಅದೆಲ್ಲ ಯಾವ ಕ್ರಮ ಅಂತ ಗೊತ್ತಾಗೋದಿಲ್ಲ. ಬರೀ ತುಪ್ಪದ ಗಡಿಗೆ ಅಲ್ಲ, ಅದರಲ್ಲಿ ಏನೇನೋ ಗಿಡಮೂಲಿಕೆಗಳು, ಮಂತ್ರದ ಶಕ್ತಿ ಎಲ್ಲವೂ ಕೂಡ ಇರುತ್ತೆ. ಹೀಗೆ ಆ ಮಂತ್ರದ ಶಕ್ತಿಯಿಂದ, ಗಿಡಮೂಲಿಕೆಗಳ ಪ್ರಭಾವದಿಂದ ಆ ಒಂದೊಂದು ತುಂಡನ್ನು ಕೂಡ ಒಂದೊಂದು ಮಡಿಕೆಗಳಲ್ಲಿ ಹಾಕಿ ಆ ಅನೇಕ ವೈದ್ಯರು, ಸೇವಕಿಯರು ಆ ಮಡಿಕೆಗಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರಂತೆ. ಆಮೇಲೆ ಕಾಲೇನ ಮಹತಾ ಸರ್ವೇ, ಅನೇಕ ವರ್ಷಗಳಾದ ಬಳಿಕ ಅದರಿಂದ ಮಕ್ಕಳು ಹೊರಗೆ ಬರ್ತಾರೆ. 60,000 ಜನ ಯೌವನವನ್ನು ಹೊಂದುತ್ತಾರೆ, ಮಹಾಪರಾಕ್ರಮಿಗಳು, ಸಗರನ ಮಕ್ಕಳು. ಅವರು ಆ ಅಶ್ವಮೇಧ ಯಜ್ಞ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇಂದ್ರದೇವರು ಆ ಅಶ್ವವನ್ನು ಅಪಹಾರ ಮಾಡಿಬಿಡ್ತಾರೆ. ಅಶ್ವಮೇಧ ಯಜ್ಞದಲ್ಲಿ ಅಶ್ವನೇ ಪ್ರಧಾನ. ಕುದುರೆ ಇಲ್ಲ ಅಂತಂದರೆ ಯಜ್ಞ ಸಮಾಪ್ತ ಆಗೋದಿಲ್ಲ. ರಾಜನಿಗೆ ಚಿಂತೆ ಆಗುತ್ತೆ. ತನ್ನ 60,000 ಜನ ಮಕ್ಕಳನ್ನು ಕರೆದು ಆದೇಶ ಮಾಡ್ತಾನಂತೆ, ಹೋಗಿ ಕುದುರೆಯನ್ನು ಹುಡುಕಿಕೊಂಡು ಬನ್ನಿ ಅಂತ. ಆಗ ಆ 60,000 ಜನರೂ ಕೂಡ ಎಲ್ಲ ಕಡೆ ಹುಡುಕ್ತಾರೆ. ಭೂಮಿಯಲ್ಲಿ ಎಷ್ಟು ಹುಡುಕಿದರೂ ಕೂಡ ಕುದುರೆ ಸಿಗೋದೇ ಇಲ್ಲ. ಅಪ್ಪನ ಹತ್ರ ಬಂದು ಹೇಳ್ತಾರಂತೆ, ಇಡೀ ಭೂಮಿ ಹುಡುಕಿದ್ವಿ ಅಪ್ಪ, ಎಲ್ಲೂ ಕುದುರೆ ಸಿಗಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಅಪ್ಪ ಹೇಳ್ತಾನೆ, ಕುದುರೆ ಸಿಗಲಿಲ್ಲ ಅಂತಂದರೆ ಯಾಗ ಪೂರ್ಣ ಆಗೋದಿಲ್ಲ. ಭೂಮಿಯಲ್ಲಿ ಸಿಗಲಿಲ್ಲ ಅಂತಂದರೆ ಏನು, ಪಾತಾಳವನ್ನು ಅಗೀರಿ ಪಾತಾಳದ ತನಕ ಹೋಗಿ ಎಲ್ಲ ಲೋಕಗಳಲ್ಲೂ ಕೂಡ ಹುಡುಕಿಕೊಂಡು ಬರಬೇಕು, ಹುಡುಕಿಕೊಂಡು ಬರಲೇಬೇಕು ಅಂತ ತಂದೆ ಆದೇಶವನ್ನು ಮಾಡ್ತಾನೆ. ಆದೇಶವನ್ನು ಮಾಡಿದಾಗ ವಾಲ್ಮೀಕಿಗಳು ಹೇಳ್ತಾರೆ, ಅವ್ರು ಎಂಥ ಪರಾಕ್ರಮಿಗಳು, 60,000 ಜನ ಅಂತ ಅಂದರೆ, ಯೋಜನಾನಾಂ ಸಹಸ್ರಾಣಿ ಷಷ್ಟಿಂತು ರಘುನಂದನ ಬಿಭಿದುಹು ಧರಣೀಂ ವೀರಾಹ ರಸಾತಲ ಮನುತ್ತಮಂ. ಅವರಿಗೆ ಆ ಭೂಮಿಯಲ್ಲೆಲ್ಲ ಸಂಚಾರ ಮಾಡಿ 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 ಕುದುರೆ ಸಿಗದೆ ಆಯಾಸ ಆಗಿಬಿಟ್ಟಿತ್ತಂತೆ. ತುಂಬ ಆಯಾಸ ಬಂದಿದ್ದರಿಂದ ಮನುಷ್ಯನಿಗೆ ಯಾವಾಗ ತುಂಬ ಆಯಾಸ ಆಗುತ್ತೋ, ಸುಸ್ತಾಗುತ್ತೋ ಆವಾಗ ಕೋಪ ಜಾಸ್ತಿ. ಹಾಗಾಗಿ ಈ ಹಸಿವಿನಲ್ಲಿದ್ದಾಗ, ತುಂಬ ಸುಸ್ತಾದಾಗ ಯಾರನ್ನೂ ಮಾತಾಡಿಸ್ಬಾರ್ದು. ಕೋಪದಲ್ಲಿ ಏನೇನೋ ಅಚಾತುರ್ಯಗಳು ನಡೆಯುವ ಸಂದರ್ಭ ಇರುತ್ತೆ. ಹಾಗೆ ಆ 60,000 ಜನ ಮಕ್ಕಳು, ಸಗರನ ಮಕ್ಕಳು ಎಷ್ಟು ಹುಡುಕಿದ್ರೂ ಕುದುರೆ ಸಿಗದೇ ಇದ್ದಾಗ ಕೋಪದಿಂದ ಒಬ್ಬೊಬ್ಬರು 1,000 ಯೋಜನ ಭೂಮಿಯನ್ನೇ ಅಗಿಲಿಕ್ಕೆ ಆರಂಭ ಮಾಡಿದ್ರಂತೆ. ಆ ಭೂಮಿಯನ್ನು ಅಗದು 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 ಇಡೀ ಭೂಮಿಯಲ್ಲಿ ದೊಡ್ಡ ಹೊಂಡವೇ ನಿರ್ಮಾಣ ಆಗಿಬಿಡ್ತು. ಮೊದಲು ಆ ಸಮುದ್ರ
ತುಂಬ ಸಣ್ಣ ಪ್ರಮಾಣದಲ್ಲಿ ಇತ್ತಂತೆ. ಯಾವಾಗ ಈ ಸಗರನ 60,000 ಮಂದಿ ಮಕ್ಕಳು ಅಷ್ಟು ದೊಡ್ಡದಾಗಿ ಭೂಮಿಯನ್ನು ಅಗದರೋ ಆಗ ಆ ಸಮುದ್ರ ವಿಸ್ತಾರವಾಯಿತು. ಆ ಸಮುದ್ರ ವಿಸ್ತಾರವಾಗಿ ದೊಡ್ಡದಾದದ್ರಿಂದ ಅದಕ್ಕೆ ಸಾಗರ ಅನ್ನುವ ಹೆಸರು ಬಂತು ಅನ್ನುವುದನ್ನು ನಾವು ಈ ಸಂದರ್ಭದಿಂದ ಅರ್ಥ ಮಾಡಿಕೊಳ್ಬೋದು.